ನಮಸ್ತೆ. ಇವತ್ ಬಂದ್ಬಿಟ್ಟು 14ನೇ ತಾರೀಕು ಧರ್ಮಸ್ಥಳ ಕ್ಷೇತ್ರದಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೆನೂ ಇಲ್ಲ. ಹೆಣ್ಮಕ್ಳು ರೇಪಿಸ್ಟ್ ಆಗ್ತಾರದು ಇಂತ ಸುಳ್ಳ ಮಕ್ಕಳದಿಂದ. ಧರ್ಮಸ್ಥಳದಲ್ಲಿ ಯಾವ್ದೇ ಕಾರಣಕ್ಕೂ ಹೆಣ್ಮಕ್ಳಿಗೆ ಬೆಲೆ ಇರೋದಿಲ್ಲ. ಹೆಣ್ಮಕ್ಳನ್ನ ಸುಳ್ಳೇರು ಅಂತ ಹೇಳ್ತಿದೀವಿ. ಹೆಣ್ಮಕ್ಳಿಗೆ ನ್ಯಾಯ ಇಲ್ಲ ಧರ್ಮಸ್ಥಳದಲ್ಲಿ. ಸರ್, ನಾವು ಧರ್ಮಸ್ಥಳಕ್ಕೆ ಪ್ರತಿ ತಿಂಗಳು ಬರ್ತೀವಿ. ರೇಪಿಸ್ಟ್ ಧರ್ಮಸ್ಥಳದಲ್ಲಿ ಜಾಸ್ತಿ ಇರೋದಕ್ಕೆ ಇದೆ. ರೇಪಿಸ್ಟ್ ಇರೋದು ಎಲ್ಲರಿಗೂ ಗೊತ್ತಾಗಬೇಕು. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಕವನ ಅಶೋಕ್. ಎಲ್ರು ಪ್ರತಿಯೊಬ್ರು ಮೆಸೇಜ್ ಮಾಡ್ತಿರೋದು ಒಂದೇ, ಕ್ಲಾರಿಟಿ ವಿಡಿಯೋ ಕೊಡಿ, ಕ್ಲಾರಿಟಿ ವಿಡಿಯೋ. ಏನಾಯ್ತು ಅಲ್ಲಿ, ನಿಮ್ಗೆ ಯಾಕಾಯ್ತು ಅಂತ ಕೇಳ್ಕೊಂಡ್ ಬರ್ತಿದ್ದೀರಾ. ನಾವ್ ಇದೇ ತಿಂಗಳು 13ನೇ ತಾರೀಕು ಸಂಕೇತ್ ಧರ್ಮಸ್ಥಳದಲ್ಲಿರೋ ಲಾಡ್ಜ್ ನ ಬುಕ್ ಮಾಡ್ಕೊಂಡಿದ್ವಿ. 13, 14ನೇ ತಾರೀಕಿಗೆ. ಯಾವತ್ತು 4ನೇ ತಾರೀಕು ಬುಕ್ ಮಾಡಿದ್ದೆ. ನಾನು 4 ರೂಮ್ ನ ಬುಕ್ ಮಾಡ್ಕೊಂಡಿರ್ತೀನಿ. ಯಾಕೆ ನಮ್ಮನೆ ಮದ್ವೆ ಕಾರ್ಯ ಆಯ್ತು, ಸೊ ಹಂಗಾಗಿ ನಾನು 4 ರೂಮ್ ನ ಬುಕ್ ಮಾಡಿದ್ದೆ. ಚೆಕ್-ಇನ್ ಕೂಡ ಆದ್ದೆ. ಚೆಕ್-ಇನ್ ಆದಾಗ ಅವ್ರು ಒಂದ್ ಮಾತು ಹೇಳ್ತಾರೆ, ಮದ್ವೆಗ ಇದು ರೂಮು ಅಂತ ಕೇಳಿದ್ರು ನನ್ನ ಹತ್ರ. ಹೌದು ಸರ್, ಮದ್ವೆಗೆ ರೂಮ್ ಬುಕ್ ಮಾಡಿರೋದು ನಾವು ಅಂತ ಹೇಳಿದೆ. ಅವ್ರು ಒಂದ್ ಮಾತು ಹೇಳ್ತಾರೆ, ಏನು ಅವ್ರದ್ದು ರೂಲ್ಸ್ ನ ನಮ್ಗೆ ಹೇಳ್ತಾರೆ, ಇಲ್ಲಿ ಯಾವುದೇ ತರ ಶಾಸ್ತ್ರ ಮಾಡಂಗಿಲ್ಲ ನೀವು ಅಂತ. ನಾವು ಅದೇ ತರ ನಾನು ಅವರಿಗೆ ರಿಪ್ಲೈ ಕೊಟ್ಟಿದ್ದೀನಿ. ಆ ವಿಡಿಯೋನ ಅವ್ರನ್ನೂ ಹಾಕಕ್ ಹೇಳಿ, ನಾನು ರಿಪ್ಲೈ ಕೊಟ್ಟಿಲ್ಲ ಅಂದ್ರೆ ಏನಂತ, ನಾವು ಆಲ್ರೆಡಿ ನಾವು ಇದನ್ನ ಮಾಡಿದೀವಿ, ಶಾಸ್ತ್ರನ ಮುಗಿಸಿದೀವಿ, ನಮ್ದು ಒಂದೇ ಬಾಕಿ ಇರೋದು ತಾಲಿ ಕಟ್ಟ ಶಾಸ್ತ್ರ ಒಂದೇ. ಅದಕ್ಕೋಸ್ಕರ ನಾವು ಶಿವಪಾರ್ವತಿ ಕೃಪಾ ಕನ್ವೆನ್ಷನ್ ಹಾಲ್ ನ ಬುಕ್ ಮಾಡ್ಕೊಂಡಿದೀವಿ ಸರ್ ಅಂತ ಹೇಳ್ಬಿಟ್ಟು, 4 ರೂಮ್ ಇವಾಗ ಸದ್ಯ ಕೊಡಿ, ಇನ್ನ ಎಕ್ಸ್ಟ್ರಾ ರೂಮ್ ನಮಗ್ ಬೇಕಾಗುತ್ತೆ ಅನ್ಬಿಟ್ಟು ನಾನು ಅಲ್ಲಿಂದ ಚೆಕ್ ಇನ್ ಆಗ್ತೀನಿ. 4 ರೂಮ್ ಕೊಡ್ತಾರೆ. ಯಾವ್ದು 187, 188, 189 ಅಂಡ್ 178 ನಂಬರ್ ರೂಮ್ಗಳದ್ದು ಕೀ ನಮ್ ಕೈಲಿ ಕೊಡ್ತಾರೆ. ಆ ಕೀನ ಈಸ್ಕೊಂಡು ನಾವು ಚೆಕ್ ಇನ್ ಆದ್ವಿ. ಚೆಕ್ ಇನ್ ಆದ್ಮೇಲೆ ಮತ್ತೆ ಚೆಕ್ಔಟ್ ಆಗಕ್ಕೆ 14ನೇ ತಾರೀಕು 1:55 ಸಮಥಿಂಗ್ 1:45 ನಾನು ಚೆಕ್ಔಟ್ ಆಗಕ್ಕೆ ಅವ್ರ ರಿಸೆಪ್ಷನ್ ಹತ್ರ ಹೋಗ್ತೀನಿ. ಹೋದಾಗ ಏನಾಗುತ್ತೆ, ಅವ್ರು ನನಗೆ ಹೇಳ್ತಾರೆ, ಓಪನ್ ಮಾಡಿ ನಾವು ಕೂಪನ್ ಕೊಡ್ಬೇಕು, ಅದನ್ನ ನೋಡ್ಬಿಟ್ಟು ಅಂತ ಹೇಳ್ತಾರೆ. ಸರಿ ಸರ್ ಆಯ್ತು, ಬನ್ನಿ ಓಪನ್ ಮಾಡಿ ತೋರಿಸ್ತೀವಿ ನಾವು ಅಂತ ಹೇಳ್ತೀವಿ. ನಮ್ದು ತಪ್ಪಿದ್ದಿದೆ, ನಾವು ಓಪನ್ ಮಾಡಿ ತೋರಿಸ್ತೀನಿ ಅಂತ ನಾವ್ ಹೇಳಕ್ಕೆ ಹೋಗ್ತಿರ್ಲಿಲ್ಲ. ಇವಾಗ ಅಲ್ಲಿ ಹೋದಾಗ ಏನಾಯ್ತು, ಓಪನ್ ಮಾಡಿ ನಾನು ಎಲ್ಲಾ ರೂಮ್ಗಳದ್ದು ಓಪನ್ ಮಾಡ್ಕೊಂಡ್ ಬಂದೆ. ಅಲ್ಲಿ ರೂಮ್ ಬಾಯಿ ಬಂದಾಗ ಏನಂದ್ರು, ಇಲ್ಲಿ ಗಲೀಜಾಗಿದೆ, ಯಾಕೆ ಈ ತರ ಎಲ್ಲಾ ಮಾಡಿದೀರಾ ಅಂತ ಕೇಳಿದ್ರು. ಸರ್ ನಾವ್ ಹೇಳಿದ್ವಿ, ಸರ್ ಮದ್ವೆ ಮನೆ ಅಂದ್ಮೇಲೆ ಒಂದ್ ಪೇಪರು, ಒಂದ್ ಹೂವ, ಒಂದ್ ಬಾಟಲ್ ಬಿದ್ದಿರುತ್ತೆ. ನೀವು ಎಲ್ಲಾರು ಒಂದು ಥಿಂಕ್ ಮಾಡಿ, ಒಂದ್ ಮದ್ವೆ ಮನೆ ಅಂತ ಅಂದ್ಮೇಲೆ ಒಂದ್ ಪೇಪರ್ ಬಿದ್ದಿರಲ್ವಾ ಗುರು, ಬಿದ್ದಿರುತ್ತೆ. ಒಂದ್ ಪೇಪರ್ ಆಗ್ಲಿ, ಒಂದ್ ಇದಾಗ್ಲಿ ಬಿದ್ದಿರುತ್ತೆ. ಡಸ್ಟ್ ಬಿನ್ ಕೂಡ ಇತ್ತು, ನಾವಿಲ್ಲ ಅಂತ ಹೇಳಲ್ಲ. ಅದನ್ನ ಯಾವ ರೀತಿ ಹೇಳ್ತೀರಾ ನೀವೆಲ್ಲಾರುನು? ಮೇಡಮ್ ಈ ತರ ಬಿದ್ದಿದೆ, ಎತ್ತಾಕಿ. ಇಲ್ಲ ಮೇಡಮ್ ಅನ್ನಕ್ ನಿನ್ ಕೈಲಿ ಆಗಲ್ಲ ಅಂತ ಅಂದ್ರೆ, ಇಲ್ಲಿ ಬಿದ್ದಿದೆ, ನೀವ್ ಅದನ್ನ ಕ್ಲೀನ್ ಮಾಡ್ಬೇಕಿತ್ತಲ್ವಾ, ಹೋಗಿ ಬನ್ನಿ, ಈ ತರ ಮಾತಾಡ್ತೀರಾ ಹೊರ್ತು, ಏಯ್ ಇದನ್ನ ಯಾಕೆ ಹಿಂಗ್ ಮಾಡಿದೀರಾ, ಕ್ಲೀನ್ ಮಾಡಿ ಕೊಟ್ಟು ಹೋಗಿ, ಇಲ್ಲ ಫೈನ್ ಕಟ್ಬೇಕಾಗುತ್ತೆ. ಅದಕ್ ನನ್ನ ಹತ್ರ ಪ್ರೂಫ್ ಇದೆ, ಇಡೀ ಪ್ರೂಫ್ ನ ನಾನು ಇಡ್ತೀನಿ, ಎಲ್ಲಿಡ್ಬೇಕು ಅಲ್ಲಿ ನಾನು ಪ್ರೂಫ್ ನ ಇಡ್ತೀನಿ. ನಾವ್ ರಿಪ್ಲೈ ಕೊಟ್ಟಿದ್ ಏನು ಅಂತ ಅಂದ್ರೆ, ಏನೋ ಸರ್ ನಾನು ಬಂದು ಕೇಳ್ತೀನಿ, ನಮ್ಮ ಅಪ್ಪ ಅಮ್ಮ ಮೇಲೆ ಇವನು ರೈಸ್ ಆಗ್ತಿರ್ತಾನೆ, ವಾಯ್ಸ್ ರೈಸ್ ಮಾಡ್ತಿರ್ತಾನೆ, ನಾನು ಬಂದು ಕೇಳ್ತೀನಿ, ಸರ್ ಯಾವ್ದಾದ್ರು ರೂಲ್ಸ್ ಬುಕ್ ಅಲ್ಲಿ ನೀವು ಬರ್ದಿಟ್ಟಿದ್ದೀರಾ, ಇದೆಲ್ಲದು ನಾನೇ ಕ್ಲೀನ್ ಮಾಡಿ ಕೊಟ್ಟು ನಿಮಗೆ ಲಾಕ್ ಮಾಡಿ ಕೊಟ್ಟು ಹೋಗ್ಬೇಕಂತ ನೀವು ಬರ್ದಿದ್ದೀರಾ ಸರ್, ಯಾಕೆ ಈ ತರ ಮಾತಾಡ್ತಿದ್ದೀರಾ? ನೀನು ತಾನು ಅಂತ ಮಾತಾಡ್ಬೇಡ, ನೀವು ಟೇಕ್ ರೆಸ್ಪೆಕ್ಟ್ ಅಂಡ್ ಗಿವ್ ರೆಸ್ಪೆಕ್ಟ್ ಅಂತ ನಾನು ಒತ್ತಿ ಹೇಳಿದೀನಿ. ಆ ರೆಕಾರ್ಡ್ನ ನೀವು ಬಿಡ್ತಿಲ್ಲ. ಯಾಕೆ ಬಿಡ್ತಿಲ್ಲ ನೀವು? ನಾವಿವಾಗ ನಾನ್ ಫೋನ್ ಮಾಡ್ದೆ, ನಮ್ಮ ಅಣ್ಣನ ಕರೆಸ್ದೆ, ಒಂದ್ ಹುಡುಗಿ ಅವ್ರ ಅಣ್ಣಂದಿರ್ನ ಕರೆಸ್ತಿದ್ದಾಳ ಅಂತಂದ್ರೆ, ನೀನಂತ ಕೆಲ್ಸ ಅಲ್ಲಿ ಏನ್ ಮಾತಾಡ್ದೆ? ಸುಮ್ನೆ ಯಾವ್ದೇ ಹುಡುಗಿಗೆ ಹುಚ್ಚಿಡ್ದಿಲ್ಲ ಇಲ್ಲಿ. ಒಂದ್ ಅಣ್ಣಂದಿರ್ನ ಕರೆಸ್ತಿದ್ದೀನಿ ಒಳಗಡೆಗೆ, ನೀನ್ ಏನ್ ಮಾತಾಡ್ದೆ? ಏಯ್ ಅಲ್ಲಿ ಕ್ಲೀನ್ ಮಾಡು ಸುಮ್ನೆ ನೀನು ಅಂತ ಅಂದ್ರೆ, ಕ್ಲೀನ್ ಮಾಡಕ್ ನಾನ್ ನಿನ್ ಮನೆ ಕೆಲ್ಸದೊಳಗಿದ್ನ, ನಾನು ಅಲ್ಲಿ ಕೇಳಿದೇನು ನಿನ್ನ ಹತ್ರ? ಸರ್ ರೆಸ್ಪೆಕ್ಟ್ ಕೊಟ್ಟಿ ರೆಸ್ಪೆಕ್ಟ್ ಮಾತಾಡು. ನೀನೇನಾದ್ರೂ ನೀನ್ ಈ ತರ ಮಾತಾಡಿದ್ರೆ ನಾನು ಮಾತಾಡ್ಬೇಕಾಗುತ್ತೆ. ಅದ್ ನಮ್ ಕಡೆ ಇದಿಲ್ಲ. ಹೋಗಿ ಬನ್ನಿ ಅಂತ ಹೇಳು, ಇಲ್ಲಿ ಮಾಡ್ಬಿಟ್ಟು ಹೋಗಿ ಅಂತ ಅಂದಿದ್ರೆ ಮುಗ್ದೋಗ್ತಿತ್ತು. ಅದ್ ಬಿಟ್ಬಿಟ್ಟು ಏಯ್ ನೀನ್ ಮಾಡು ಸುಮ್ಮನೆ ಅಲ್ಲಿ ಬಾಯಿ ಮುಚ್ಕೊಂಡು ಅಂತ ಅಂದ್ರೆ ಯಾರ್ರೀ ಕೇಳ್ತಾರೆ? ನಮ್ಮ ಅಣ್ಣಂದಿರ್ನ ಕರೆಸ್ತೆ, ಯಾವ್ದೇ ಅಪ್ಪನ ಮುಂದೆ ಏಯ್ ನೀನ್ ಮಾಡೆ ಅಂತ ಅಂದ್ರೆ ಸುಮ್ನಿರ್ತಾರ ಅಪ್ಪ ಯಾವನಾದ್ರೂನು? ಮನೇಲಿ ನಮ್ಮ ಅಪ್ಪ ಆದವ್ರೆ ಒಂದ್ ಮನೇಲಿ ಹೇಳಲ್ಲ, ಹೋಗಮ್ಮ ನೀನ್ ಕೆಲ್ಸ ಅಲ್ಲಿ ಒಂದ್ ಸ್ವಲ್ಪ ನೋಡೋದೇನ್ ಕೆಲ್ಸ ಅಂತ ಹೇಳ್ತಾರೆ ಹೊರ್ತು, ಏಯ್ ನೀನ್ ಮಾಡೆ ಅಂತ ಯಾರ ಅಪ್ಪಂದಿರು ಹೇಳಲ್ಲ. ಅಪ್ಪನ್ ಮುಂದೆ ಬಂದ್ಬಿಟ್ಟು ನೀನ್ ಮಾತಾಡ್ದಲ್ಲ, ಯಾವ ಅಪ್ಪ ಸುಮ್ನಿರ್ತಾರೆ? ಯಾವ್ದೇ ಜಗಳ ಆಗ್ಬೇಕಂದ್ರು 2 ಕೈ ಸೇರಿದ್ರೇನೆ ಚಪ್ಪಾಳೆ ಸೌಂಡ್ ಆಗೋದು. ಹಂಗೆ ಯಾವ್ದೇ ಜಗಳ ಆಗ್ಬೇಕಂದ್ರು ಆಪೋಸಿಟ್ ಪರ್ಸನ್ ಏನೋ ಒಂದ್ ಮಾತಾಡಿರ್ತಾನೆ. ಆ ವಿಡಿಯೋನ ನೀನು ಇಡು, ನೀನ್ ಮಾತಾಡ್ದೆ ಅಂತ ನೀನ್ ಇಡು. ನಮ್ದು ತಪ್ಪಿದ್ರೆ ನಾವು ಅಗ್ರಿ. ನಾನು ಅಲ್ಲೂ ಪ್ರತಿ ಸತಿನೂ ಕೇಳಿದ್ನಲ್ಲ, CCTV ಕ್ಯಾಮ್ರಾ ಓಪನ್ ಮಾಡಿದ್ರಿ, ನಂಗೆ ಫುಟೇಜ್ ತೋರಿಸ್ರಿ ಸರ್, ನೀವು ಫುಟೇಜ್ ತೋರಿಸಿ, ಅದ್ರಲ್ಲಿ ನಂದು ತಪ್ಪಿತ್ತು ಅಂತ ಅಂದ್ರೆ ನಾನು ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬಿಟ್ಟು ಹೋಗ್ತೀನಿ ಇಲ್ಲಿ ಅಂತ ಕೇಳ್ದೆ. ನೀವ್ ಯಾಕೆ ಅಲ್ಲಿ ಓಪನ್ ಮಾಡ್ಲಿಲ್ಲ?
ನೀವಲ್ಲಿ ಓಪನ್ ಮಾಡ್ಲಿಲ್ಲ, ಹೋಗಿ ಮೇಡಮ್ ಹೋಗಿ 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 ಅಂತ ಹೇಳ್ಕೊಂಡ್ ಬಂದ್ರೆ ಬಿಟ್ರೆ, ಇವಾಗ ಎತ್ತಿ ಹಿಡಿತಿದ್ದೀರಲ್ಲ, ಇಲ್ಲೂ ಸಲ್ಲದ್ನ ವಿಡಿಯೋಗಳನ್ನ ಹಾಕ್ತಿದ್ದೀರಾ, ಅಶ್ನು ಶಾಸ್ತ್ರ ಮಾಡಿದೀರಾ, ಅದು ಶಾಸ್ತ್ರ ಮಾಡಿದೀರಾ ಅಂತ ಹಾಕ್ತಿದ್ದೀರಾ. ಅಶ್ನು ಶಾಸ್ತ್ರ ನಾವಲ್ಲಿ ಮಾಡಿಲ್ಲ. ಮಾಡಿದ್ರೆ ನೀನ್ ಇಡೀ ಪ್ರೂಫ್ ನ ನೀಟಾಗಿಡು. ಯಾವ್ದೋ ನೀನ್ ಆಯ್ತಪ್ಪ ನಾವ್ ಮಾಡಿದೀವಂತ ನೀನ್ ಹೇಳ್ತಿದ್ಯಾ, ಓಕೆನಾ? ನಾವ್ ಎಷ್ಟ್ ಗಂಟೆಗೆ ನಿನ್ನ ಹತ್ರ ಜಗಳ ಸ್ಟಾರ್ಟ್ ಆಗಕ್ಕೆ 1 ಗಂಟೆ 50 ನಿಮಿಷದಿಂದ ಹಿಡಿದು 2:30 ಇಡು. ಆಫ್ಟರ್ 2 ಅವರ್ಸ್ ಏನ್ ನಡೆದೈತಲ್ಲಿ ಆ ವಿಡಿಯೋ ಫುಟೇಜ್ ನ ನೀನ್ ನನ್ನ ಮುಂದೆ ಇಡು. ನಂದು ತಪ್ಪಿತ್ತು, ನನ್ನ ಫ್ಯಾಮಿಲಿ ಕಡೆಯಿಂದ ತಪ್ಪಿತ್ತು ಅಂದ್ರೆ ನಾವು ನಿಮಗೆ ತಲೆ ಬಾಗಿಸ್ತೀವಿ. ನಾವ್ ತಲೆ ಬಾಗ್ಸಲ್ಲ ಅಂತ ಹೇಳ್ತೀನಿ. ನಾನು ಪ್ರತಿ ಸತಿ ಹೇಳಿದೀನಿ, CCTV ಕ್ಯಾಮ್ರಾ ಓಪನ್ ಮಾಡಿ ಅಲ್ಲಿ ಏನಾಗಿದೆ ಅನ್ನೋದನ್ನ ಅವ್ರ ಕೈಲಿ ತೋರಿಸಿ ಅಂತ. ಬಟ್ ನೀವ್ ಅದನ್ನ ಮಾಡಕ್ ರೆಡಿ ಇಲ್ಲ. ನಾವ್ ಕೈ ಮಾಡಿದ್ನ ತೋರಿಸ್ತಿದೀರ, ನಾವ್ ಇದ್ ಮಾಡಿದ್ನ ತಳ್ಳಿದ್ರು, ಒಡಿಯಾಕ್ ಬಂದ್ರು, ಕೈ ಮಾಡಕ್ ಬಂದ್ರು, ಅವ್ರ ಅಣ್ಣಂದಿರ್ ಬಂದ್ರು, ಇದು ಬಂದ್ರು ಅಂತ ಹೇಳ್ತಿದ್ರು. ಅಣ್ಣಂದಿರ್ ಯಾಕ್ರಿ ಬಂದ್ರು, ಯಾಕ್ರಿ ಕೈ ಮಾಡಿದ್ರು ನಿನ್ ಮೇಲೆ? ಯಾಕೆ ಕೈ ಮಾಡಕ್ ಬರ್ತಿದ್ದಾರೆ ನಿನ್ ಮೇಲೆ? ನೀನ್ ಏನಂದೆ ನೀನು ನನಗೆ? ಫಸ್ಟ್ ನೀನು ಹೋಗಿ ತಾನೇ ಬಾರೆ ಅಂದಿದ್ದಕ್ಕೆ ಬಂದಿದ್ದು. ಯಾರೇ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಲ್ಲ ಅಂದ್ರೆ ವಾಯ್ಸ್ ರೈಸ್ ಮಾಡ್ಬೇಕಾಗುತ್ತೆ. ಸುಮ್ನೆ ಇಲ್ಲಿ ಯಾರು ನಿಮ್ಮ ಹತ್ರ ವಾಯ್ಸ್ ರೈಸ್ ಮಾಡ್ಕೊಂಡು ನಿಮ್ ಕೈಯಲ್ಲಿ ಜಗಳ ಆಡಕ್ ಬಂದಿಲ್ಲ. ನಾವಲ್ಲಿ ಬಂದಿದ್ದು ಶುಭ ಕಾರ್ಯ ಮಾಡಕ್ಕೆ, ನನ್ ಮನೆ ಖುಷಿನ ನೋಡಕ್ ಬಂದಿದ್ದು ಬಿಟ್ರೆ ನಿನ್ನ ಹತ್ರ ಜಗಳ ಆಡ್ಬೇಕು, ನಿನ್ನ ಹತ್ರ ಕಿತ್ತಾಡ್ಬೇಕು ಅಂತ ನಾವು ಬಂದಿರ್ಲಿಲ್ಲ. ನೀವ್ ಇಲ್ಲಿ ಅಪಪ್ರಚಾರ ಮಾಡ್ತಿದ್ದೀರಾ. ಏನೋ ಕಿತ್ಲಾಡಕ್ಕೆ ಬಂದಿದ್ರು, ಇವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಹೇಳ್ಕೊಂಡ್ ಬರ್ತಿದ್ದೀರಾ. ಓಕೆ, ಇಟ್ಸ್ ಓಕೆ. ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ನೀನ್ ಫುಲ್ ಫುಟೇಜ್ ನ ಇಡು. ನೀನ್ ಏನಂದೆ ಅನ್ನೋದನ್ನ ಇಡು. ನಂದು ತಪ್ಪಿತ್ತಂದ್ರೆ ನಾನು ಕ್ಷಮೆ ಕೇಳಕ್ ರೆಡಿ. ನಿನ್ ತಪ್ಪನ ನೀನ್ ಒಪ್ಕೊಳಕ್ ರೆಡಿ ಆಗಿರು. ಆ ಫುಲ್ ವಿಡಿಯೋ ಇಡು. ನಾನು ತಪ್ಪಿತ್ತಂದ್ರೆ ಎಲ್ಲೇ ಯಾರೇ ಏನೇ ಕೇಳಿದ್ರು ನಾನು ಕ್ಷಮೆ ಕೇಳ್ತೀನಿ. ಅವಾಗ ನಂದು ತಪ್ಪಿತ್ತು ಅಂದ್ರೆ ಫಸ್ಟ್